ಇದೇ ಶುಕ್ರವಾರ ಬೆಳಗ್ಗೆ 8:30ಗೆ ಮಾನ್ಯ ನಮ್ಮ ಸಂಸದರು, ಕೇಂದ್ರದ ಜಲಶಕ್ತಿ ಮತ್ತು ರೈಲ್ವೆ ಖಾತೆಯ ಸಚಿವರಾದಂತಹ ಸನ್ಮಾನ್ಯ ಸೋಮಣ್ಣ ಸಾಹೇಬರ ನೇತೃತ್ವದಲ್ಲಿ ತುಮಕೂರು ಯಶವಂತಪುರಕ್ಕೆ ಹೊಸದಾಗಿ ಕೊಟ್ಟಿರುವಂತಹ ಮೆಮೊ ಟ್ರೈನ್ ಅದನ್ನ ಲೋಕಾರ್ಪಣೆ ಆಗ್ತಾರೆ. ಆದ್ದರಿಂದ ನಾವೆಲ್ಲರೂ ಕೂಡ ತುಮಕೂರಿನ ಜಿಲ್ಲೆಯ ನಾಗರಿಕರು, ತುಮಕೂರಿನ ಪಕ್ಷದ ವತಿಯಿಂದ ಇಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಎಲ್ಲ ಮುಖಂಡರಿದ್ದಾರೆ, ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ಅವರಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಅವರು ಸಂಸದರಾಗಿ ಮಂತ್ರಿಯಾದ ಕೇವಲ 3-4 ತಿಂಗಳಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ 400ರಿಂದ 500 ಕೋಟಿಗಿಂತ ಹೆಚ್ಚು ಕಾಮಗಾರಿಗಳು ರೈಲ್ವೆ ಖಾತೆಯಿಂದ ರೈಲ್ವೆ ಓವರ್ ಬ್ರಿಡ್ಜ್ ಮತ್ತು ರೈಲ್ವೆ ಅಂಡರ್ ಬ್ರಿಡ್ಜ್ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಮತ್ತು ಟ್ರೈನ್ ಟೈಮಿಂಗ್ಸ್ ಕೆಲವು ಏನು ರೈಲ್ವೆ ಪ್ರಯಾಣಿಕರ ವೇದಿಕೆ ಇದೆ, ಅವರು ಕೊಟ್ಟಂತ ಕೆಲವು ಟ್ರೈನ್ ಟೈಮಿಂಗ್ಸ್ ಅನ್ನು ಕೂಡ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತು ಏನು ತುಂಬಾ ಬೇಡಿಕೆ ಇತ್ತು 3-4 ಟ್ರೈನ್, ಅದರಲ್ಲಿ ಮೊಟ್ಟಮೊದಲನೇದಾಗಿ ಒಂದು ಹೊಸ ಟ್ರೈನ್ ಅನ್ನೇ ತುಮಕೂರು ಬೆಂಗಳೂರು ಯಶವಂತಪುರ ಮೆಮೊ ಟ್ರೈನ್ ತುಮಕೂರು ನಗರದಿಂದ ಬೆಳಗ್ಗೆ 8:45ಕ್ಕೆ ಬಿಟ್ಟು ಬೆಂಗಳೂರು ಯಶವಂತಪುರ 10:25 ತಲುಪುತ್ತೆ. ಸಂಜೆ ಅದೇ ಮೆಮೊ ಟ್ರೈನ್ ಸಂಜೆ 5:40ಕ್ಕೆ ಯಶವಂತಪುರ ಬಿಟ್ಟು 7 ಗಂಟೆ 5 ನಿಮಿಷಕ್ಕೆ ತುಮಕೂರು ತಲುಪುತ್ತೆ. ಇದು ರೆಗ್ಯುಲರ್ ಟೈಮಿಂಗ್ಸ್. ಇನಾಗ್ರೇಷನ್ ದಿವಸ ಮಾತ್ರ ಶುಕ್ರವಾರ ಒಂದು ಸ್ವಲ್ಪ ಬೇಗ 1.25 ಗಂಟೆ ಲೇಟ್ ಆಗ್ಬೋದು. 8:30ಗೆ ನಾವು ಆ ಒಂದು ಕಾರ್ಯಕ್ರಮವನ್ನ ಅಲ್ಲಿ ರೈಲ್ವೆ ಅಧಿಕಾರಿಗಳು ರೈಲ್ವೆ ಡಿಪಾರ್ಟ್ಮೆಂಟ್ ಇಂದ ಮಾಡಿದೆ. ಅದರಿಂದ ನಾವು ಜಿಲ್ಲೆ ಲೋಕಸಭಾ ಕ್ಷೇತ್ರ ಮತ್ತು ಜಿಲ್ಲೆಯ ಸಮಸ್ತ ಪ್ರಮುಖ ನಾಯಕರುಗಳು, ನಾಗರಿಕ ಬಂಧುಗಳು ಮತ್ತು ರೈಲ್ವೆ ಪ್ರಯಾಣಿಕರು ಎಲ್ಲರೂ ಕೂಡ ಆ ಒಂದು ಸಮಾರಂಭದಲ್ಲಿ ಭಾಗವಹಿಸಬೇಕು. ಮತ್ತು ಮತ್ತೊಮ್ಮೆ ತುಮಕೂರು ಜಿಲ್ಲೆಯ ಜನತೆ ಪರವಾಗಿ ಸನ್ಮಾನ್ಯ ನಮ್ಮ ಸಂಸದರಾದಂತ ನಮ್ಮ ಕೇಂದ್ರದ ಸಚಿವರಾದಂತ ವಿ ಸೋಮಣ್ಣ ಸಾಹೇಬರಿಗೆ ತುಮಕೂರು ಜನತೆಯ ಪರವಾಗಿ ಅಭಿನಂದನೆಗಳನ್ನ ಈ ಒಂದು ಪ್ರೆಸ್ ಮೀಟ್ ಮುಖಾಂತರ ನಾವು ಅವರಿಗೆ ಅರ್ಪಣೆಯನ್ನ ಮಾಡ್ತೀವಿ.